ಆತ್ಮೀಯರೇ, ಶರಣು ಶರಣಾರ್ಥಿ. ಎಷ್ಟು ಅನೇಕ ಬಾರಿ ಮತ್ತೆ ಮತ್ತೆ ಒಂದು ಅದ್ಭುತವಾದ ಯುಗವನ್ನು, ಕಾಲವನ್ನು ಮೆಲುಕು ಹಾಕೋದು ಸಂತೋಷವನ್ನುಂಟು ಮಾಡ್ತದೆ. ವೆಲ್ಫೇರ್ ಸ್ಟೇಟ್, ಸಮೃದ್ಧವಾದ ರಾಜ್ಯ ಒಂದಿತ್ತು, ಸಮೃದ್ಧವಾದ ಕಾಲ ಒಂದಿತ್ತು. ಅದು ಎಷ್ಟು ದಿನಗಳ ಕಾಲ ಇತ್ತು ಮುಖ್ಯ ಅಲ್ಲ. ಇದ್ದಷ್ಟು ದಿನಗಳ ಕಾಲ ಆ ಪ್ರದೇಶದಲ್ಲಿ ಜನ ಹೇಗೆ ಸುಖಿಗಳಾಗಿದ್ದರು. ನೆಸ್ಟ್ ಆಫ್ ಸಿಂಗಿಂಗ್ ಬರ್ಡ್ಸ್ ಅಂತ ಕರಿತೇವೆ, ಹಾಡುವ ಪಕ್ಷಿಗಳ ಗೂಡು ಅಂತ ಕರಿತೇವೆ. ಅಂತಹ ಹಾಡುವ ಪಕ್ಷಿಗಳ ಗೂಡಿನಂಥ ವಾತಾವರಣ ಇದ್ದದ್ದು ಯಾವಾಗ? ಕಲ್ಯಾಣದಲ್ಲಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಏನೋ ಒಂದು ಹೊಳಿತದೆ, ಈ ಸಮಾಜದಲ್ಲಿ ಅತ್ಯಂತ ಕೆಟ್ಟ ವಾತಾವರಣ ಇದೆ. ದಲಿತನೊಬ್ಬ ತಾನು ರಸ್ತೆಯಲ್ಲಿ ನಡೆಯುವಾಗ ಕೊರಳಲ್ಲಿ ಒಂದು ಗಡಿಗೆ, ಕೈಯಲ್ಲಿ ಒಂದು ಪೊರಕೆ ಹಿಡ್ಕೊಂಡು ಹೋಗಬೇಕಾಗಿತ್ತು. ಉಗುಳು ಬಂದರೆ ನೆಲದ ಮೇಲೆ ಉಗುಳಬಾರ್ದು, ಯಾಕಂದ್ರೆ ಅವನು ಅತ್ಯಂತ ಕೀಳು ಜಾತಿ, ಅವನು ತನ್ನ ಗಡಿಗೆಯಲ್ಲೇ ಉಗುಳಬೇಕು. ಹೋದ ಜಾಗನ ಶುದ್ಧ ಮಾಡ್ಕೊತ ಸಂಬೋಳಿ ಅಂತ ಕೂಗಿ ಹೋಗುವ ಕೆಟ್ಟ ವಾತಾವರಣ ಇದ್ದಾಗ, ಜಾತಿಯ ವ್ಯವಸ್ಥೆಯ ಕ್ರೌರ್ಯ ಇದ್ದಾಗ, ಬಸವಣ್ಣನಂಥ ಒಬ್ಬ ಮಹಾನ್ ವ್ಯಕ್ತಿ, ಯಾವ ವ್ಯಕ್ತಿ ಕೊರಳಲ್ಲಿ ಗಡಿಗೆ, ಕೈಯಲ್ಲಿ ಕಸಬರಿಗೆ ಕಟ್ಕೊಂಡು ಹೋಗ್ತಿದ್ದ, ಅವನ ಕೈಯಲ್ಲಿ ಇಷ್ಟಲಿಂಗವನ್ನು ಕೊಟ್ಟು ಸತ್ಯಶುದ್ಧ ಕಾಯಕವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿಸಿ, ಮತ್ತು ಅಂಗದಲ್ಲಿ ಲಿಂಗವನ್ನು ಕೊಟ್ಟು ಪಕ್ಕದಲ್ಲಿ ಕರ್ಕೊಂಡು ಕುಂತ್ಕೊಂಡು, ಒಬ್ಬ ಪ್ರಧಾನಿ ಮೇಲ್ಜಾತಿ ವ್ಯಕ್ತಿ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದ್ದರೂ ಕೂಡ ಆ ಅಹಂಕಾರವನ್ನು ಕಳ್ಕೊಂಡು ಪಕ್ಕದಲ್ಲಿ ಅವರನ್ನು ಕೂಡಿಸಿಕೊಂಡು ಹೋಗದಂಥ ಮೇರು ವ್ಯಕ್ತಿತ್ವದ ಬಸವಣ್ಣ ಕಟ್ಟಿದ ಸಮಕಾಲೀನ ಸಮಾಜವನ್ನು ಅಲ್ಲಮಪ್ರಭು ಅದ್ಭುತವಾಗಿ ವರ್ಣಿಸ್ತಾರೆ. ತುಂಬ ಜನಪ್ರಿಯವಾದ ವಚನ ಇದು. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮಯ್ಯ. ಅಲ್ಲಮಪ್ರಭುಗಳು ಹೇಳ್ತಾರೆ, ನೋಡಪ್ಪ ಸಿದ್ದರಾಮಯ್ಯ, ಎಂಥ ಅದ್ಭುತವಾದ ಸಾಮ್ರಾಜ್ಯ ಇದು ಬಸವಣ್ಣನದಂದರೆ. ಇದು ಕಲ್ಯಾಣ ಎನ್ನುವುದು ಒಂದು ದೊಡ್ಡ ಪ್ರಣತಿ, ಅದನ್ನು ಜ್ಯೋತಿಗೆ ಹೋಲಿಸ್ತಾರೆ. ಆ ಪ್ರಣತಿಯಲ್ಲಿ ಭಕ್ತಿರಸವೆಂಬ ಎಣ್ಣೆ, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು. ಆ ದೊಡ್ಡ ಜ್ಯೋತಿಯ ಬಟ್ಟಲಿನಲ್ಲಿ ಬಟ್ಟಲು ಬೇಕು, ಎಣ್ಣೆ, ಬತ್ತಿ. ಬಟ್ಟಲು, ಎಣ್ಣೆ, ಬತ್ತಿ ಇದ್ದರೆ ಸಾಲಂಗಿಲ್ಲ, ಅದಕ್ಕೊಂದು ದೀಪದ ಸ್ಪರ್ಶ ಆಗಬೇಕಲ್ಲ. ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ. ಆ ಬಸವಣ್ಣನ ಜ್ಯೋತಿ ಮುಟ್ಟಿಸಿದ ಕೂಡಲೇ ಶಿವನ ಪ್ರಕಾಶ, ಬ್ರೈಟ್ನೆಸ್ ಆಫ್ ಶಿವ. ಶಿವ ಅಂದರೆ ಶುಭ, ಶಿವ ಅಂದರೆ ಅರಿವು, ಶಿವ ಅಂದರೆ ಜಾಗೃತಿ, ಶಿವ ಅಂದರೆ ವ್ಯಕ್ತಿ ಕೇಂದ್ರಿತ ಅಲ್ಲ. ದ ಟೋಟಲ್ ಅಟ್ಮಾಸ್ಫಿಯರ್ ವಾಸ್ ಎನ್ಲೈಟನ್ಡ್. ಆ ಎನ್ಲೈಟನ್ಮೆಂಟ್ ಅನ್ನೋದು ತನಗೊಬ್ಬನಿಗೆ ಆಗಲಿಲ್ಲ, ಎಲ್ಲರಿಗೂ ಉಂಟು ಮಾಡಿದ್ನಲ್ಲ ಬಸವಣ್ಣ. ಆ ಕಲ್ಯಾಣದ ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಹೌದು, ಆ ಬೆಳಕಿನೊಳಗೆ ನಾವೆಲ್ಲ ಇರಬೇಕು ಅಂತ ನಿರ್ಣಯ ಮಾಡಿದಾರಲ್ಲ, ಲಕ್ಷಾಂತರ ಭಕ್ತರು ನಿರ್ಣಯ ಮಾಡಿದ್ರು. ಹೌದು, ಬಸವಣ್ಣನ ಬೆಳಕಿನಲ್ಲಿ ಇರೋದೇ ನಮ್ಮ ಬದುಕಿನ ಪುಣ್ಯ ಅಂತ ನಿರ್ಣಯ ಮಾಡಿದಾರಲ್ಲ. ಆ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿತ್ತು ಎಂಬುದು ಹುಸಿಯೇ. ಯಾವಾಗ ಈ ವಚನ ಹೇಳಿದ ಸಂದರ್ಭ ಅಂದರೆ, ಕಲ್ಯಾಣ ಕ್ರಾಂತಿಯ ನಂತರ ಎಲ್ಲರೂ ಅಲ್ಲಲ್ಲಿ ತೆರಳಿ ಹೋಗ್ತಾರೆ. ವಚನಕಟ್ಟುಗಳ ಸಂರಕ್ಷಣೆಗೆ ಶರಣರು ಹೋಗ್ತಾರೆ. ಯಾರೂ ಪ್ರಾಣ ರಕ್ಷಣೆಗಾಗಿ ಓಡೋಂಗಿಲ್ಲ, ಶರಣರು ಯಾರೂ ಹೇಡಿಗಳಾಗಿರಲಿಲ್ಲ. ಎಲ್ಲರೂ ಹಾಗೆ ಹೋದಾಗ ಆ ವ್ಯಕ್ತಿತ್ವದಲ್ಲಿ ಏನಿತ್ತು ಅಂದರೆ, ಆವಾಗ ಅಲ್ಲಮನ ನಂತರ ಚನ್ನಬಸವಣ್ಣ, ಸಿದ್ದರಾಮೇಶ್ವರರು ಅನುಭವ ಮಂಟಪದ ಜವಾಬ್ದಾರಿ ಹೊತ್ತುಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಮಪ್ರಭು ಈ ವಚನದಲ್ಲಿ ಹೇಳ್ತಾರೆ, ಹೆಂಗಿತ್ತು ಕಲ್ಯಾಣ, ಅದರ ಬೆಳಕು, ಶಿವನ ಬೆಳಕು ಯಾಕೆ ಸಾಧ್ಯ ಆಗಿತ್ತು. ಆ ಶಿವನ ಬೆಳಕು ಯಾಕೆ ಸಾಧ್ಯ ಆಗಿತ್ತು ಅಂದರೆ ಬಸವಣ್ಣನ ಮೇರು ವ್ಯಕ್ತಿತ್ವ. ಆ ಬಸವಣ್ಣನ ಮೇರು ವ್ಯಕ್ತಿತ್ವದಿಂದ ಈ ಸಮಾಜದಲ್ಲಿರುವಂಥ ಎಲ್ಲರ ಬದುಕು ಹಸನಾಗಿತ್ತು. ಎಲ್ಲರೂ ಸಂತೋಷವಾಗಿದ್ದರು, ಎಲ್ಲರೂ ಸುಖವಾಗಿದ್ದರು. ಆದರೆ ಈ ಸುಖ, ಸಂತೋಷ, ಸಮಾನತೆ, ಪ್ರೀತಿ, ಸೌಹಾರ್ದತೆಯನ್ನು ಸಹಿಸದ ಮೇಲ್ವರ್ಗದ ಬಂಡವಾಳಶಾಹಿಗಳು, ಪುರೋಗಾಮಿ ವ್ಯಕ್ತಿತ್ವದವರು, ಪುರೋಹಿತಶಾಹಿಗಳು ಮತ್ತೆ ತಮ್ಮ ಅಟ್ಟಹಾಸವನ್ನು ಮೆರೆದರು. ಆದರೆ ಇಂಥ ಒಂದು ಕ್ಷೇತ್ರ ಇತ್ತನ್ನೋದಂತೂ ಸುಳ್ಳಲ್ಲ.
ಇಂಥ ಶಿವಭಕ್ತರಿದ್ದ ದೇಶ ಪಾವನವಾಗಿತ್ತು ಅನ್ನೋದನ್ನು ಸುಳ್ಳಲ್ಲ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮಯ್ಯ. ನಾನು ಕೂಡ ವೈಯಕ್ತಿಕವಾಗಿ ಅಲ್ಲಂಪ್ರಭು ಹೇಳ್ತಾರೆ, ಆ ಗುಹೇಶ್ವರ ಲಿಂಗದಲ್ಲಿ ಸುಖವನ್ನು ನೋಡಿದ್ದು ಎಲ್ಲಿ ಅಂದ್ರೆ ಬಸವಣ್ಣನ ಮೇರು ವ್ಯಕ್ತಿತ್ವದಲ್ಲಿ. ನನಗೂ ಗುಹೇಶ್ವರ, ಈ ಬಯಲು, ಈ ಶೂನ್ಯ ಅದ್ಭುತವಾಗಿ ಕಂಡದ್ದು ಯಾವಾಗಂತಂದ್ರೆ ಬಸವಣ್ಣನ ವ್ಯಕ್ತಿತ್ವವನ್ನು ನಾನು ಅಲ್ಲಿ ನೋಡಿದಾಗ. ಪರ್ಸೋನಿಫಿಕೇಷನ್ ಆಫ್ ಹಿಸ್ ಪರ್ಸ್ನಾಲಿಟಿ. ಈ ಭವ್ಯವಾದ ಪರಿಸರದಲ್ಲಿ, ಭವ್ಯವಾದ ಸುಂದರವಾದ ಬಯಲಿನಲ್ಲಿ ಘನವಾದ ವ್ಯಕ್ತಿತ್ವ ಕಾಣ್ತದೆ. ಶೂನ್ಯದಲ್ಲೂ ಅದ್ಭುತವಾದ ಅನುಭವ ನನಗಾಗುತ್ತೆ ಅಂತಂದ್ರೆ ಅದು ಬಸವಣ್ಣನವರ ವ್ಯಕ್ತಿತ್ವ. ಅಂಥ ಮೇರು ವ್ಯಕ್ತಿತ್ವವನ್ನು ನಾವು ನೋಡಿದ್ವಿ, ಅವ್ರ ಜೊತೆಗೆ ಬದುಕಿದ್ವಿ, ಬಾಳಿದ್ವಿ, ಲಕ್ಷಾಂತರ ವಚನಗಳನ್ನು ಬರೆದ್ವಿ. ಆ ಲಕ್ಷಾಂತರ ವಚನಗಳನ್ನು ನಾಶ ಮಾಡಬೇಕು ಅನ್ನೋರನ್ನು ದಮನ ಮಾಡಿದ್ವಿ, ಅವ್ರ ಜೊತೆ ಹೋರಾಡಿದ್ವಿ. ವಚನಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಪ್ರಾಣವನ್ನು ಬಲಿ ಕೊಟ್ವಿ. ಅದಕ್ಕೆ ನಿಜಾರ್ಥದ ಲಿಂಗಾಯತರು, ಲಿಂಗಾಯತ ತತ್ವವನ್ನು ಅರಿವು ಬಯಸುವಂಥವರು ಶರಣರು ಹೇಗೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ಧರ್ಮವನ್ನು ರಕ್ಷಣೆ ಮಾಡಿದರು, ವಚನಗಳನ್ನು ರಕ್ಷಣೆ. ನಮಗೆ ಮುಖ್ಯ ಅಂದ್ರೆ ಧರ್ಮ ಸಿದ್ಧಾಂತ ಅಲ್ಲ, ಇಷ್ಟಲಿಂಗ, ಅರಿವು, ಆಚಾರ ಮತ್ತು ವಚನಗಳು. ಅಂಥ ವಚನಗಳ ಬೆಳಕಿನಲ್ಲಿ ನಾವಿದ್ದರೆ ನಮ್ಮಷ್ಟಕ್ಕೆ ನಾವಾದರೂ ಸುಖವಾಗಿ ನೆಮ್ಮದಿಯಿಂದ ಇರ್ಬೋದು. ಹಾಗೆ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ನಮ್ಮಷ್ಟಕ್ಕೆ ನಾವು ಸುಖವಾಗಿರುವುದನ್ನು ಹಂಚಿಕೊಂಡಾಗ ಅವರು ಕೊಡುವ ಕಟು ಟೀಕೆಗಳು, ಇವತ್ತಿನ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿನ ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ನಮಗಿದೆಯಾ? ಅಂಥ ಶರಣರು ಅಂಥ ನಾಡಿನಲ್ಲಿ ಬದುಕಿ ನಮಗಿಷ್ಟೊಂದು ಅದ್ಭುತವಾದ ವಚನಗಳನ್ನಾದರೂ ಮೆಲುಕು ಹಾಕಲಿಕ್ಕೆ ಕೊಟ್ಟು ಹೋಗಿದ್ದಾರೆ. ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ನೋವು ದುಃಖಗಳನ್ನು ಮರೆತು ಸಾಗೋಣ. ನಮಸ್ಕಾರ. ಶರಣು ಶರಣಾರ್ಥಿ.